ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿಗಪ್ಪ ಬ್ಯೂಟಿಫುಲ್ಲಾಗಿ ರೆಡಿ ಆಗ್ಬಿಟ್ಟಾಳೆ ಅಂತ ನೋಡ್ತಾ ಇದ್ದೀರಾ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಡಿ. ನನ್ನ ಏರ್ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿದೆ, ಚೆನ್ನಾಗಿ ಕೂಡ ಇದೆ. ಇವಾಗ ಸ್ವಲ್ಪ ಉದ್ದ ಕೂಡ ಬೆಳೀತು. ನನ್ನ ಏರ್ ಕಟ್ ಮಾಡಿಸಲ್ಲಪ್ಪ, ಯಾಕೆ ಇನ್ನೂ ತುಂಬ ತುಂಡ ಆಗ್ಬಿಡುತ್ತೆ. ನಾನು ಏರ್ ಹೇಗಿದೆಯೋ ಹಾಗೇ ಬಿಟ್ಬಿಡ್ತೀನಿ. ಇನ್ಮೇಲೆ ಏರೆಲ್ಲ ಕಟ್ ಮಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಸ್ಯಾರಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ ಸ್ಯಾರಿ? ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬುಜ್ಜಿ ಬೇಬಿ, ನಮ್ಮ ಮನೆಯವರು 3 ಜನ ಕೂಡ ಹೊರಗಡೆ ಒಂದು ಫಂಕ್ಷನ್ ಇದೆ, ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಮತ್ತು ಬೇರೆ ಬೇರೆ ಕಡೆ ಕೂಡ ಹೋಗ್ತೀವಿ. ಎಲ್ಲಿಗೆ ಏನು ಅಂತ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಹೋಗ್ಬಿಟ್ಟ ನೀನು ನಡಿ. ಅಲ್ಲಿ ತರಲೆ ಮಾಡಬಾರ್ದು, ಗೊತ್ತು ತಾನೆ? ಗೊತ್ತು ತಾನೆ? ಓಹೋ, ನೀನು ಆ್ಯಕ್ಟು ಒಬ್ಬೊಬ್ಬೊಬ್ಬ ನೀನು ಆ್ಯಕ್ಟೇ ಮಾಡೋದಂತ ಗೊತ್ತಿರತ್ತಾನೆ. ನಿನ್ನ ವಾಯ್ಸ್ ಹಾಕೋದು, ಕೈ ಎತ್ಕೊ ಬರೋದೆಲ್ಲ ಆ್ಯಕ್ಟ್ ಬೇರೆ ಮಾಡ್ತಾನಂತೆ. ಬಾಯ್ ಮಾಡು ಮಮ್ಮಂಗೆ ಇನ್ನೊಂದ್ಸರಿ. ಸರಿ ಬಾಯ್ ಪುಟ. ದುಡ್ಡು ಸುಮ್ಮನೆ ಖರ್ಚಿಗೆ ಶಾಪಿಂಗ್ ಅಂತ ಅಲ್ಲಿ ಮಮ್ಮ ಹೇಳ್ತಾ ನೋಡು. ನನ್ನ ಮಗಳಿಗೆ ಮನೆ ಒಳಗಡೆ ಹೋಗಿ ಮನ್ಸಾಯ್ತಿಲ್ಲ. ಹೋಗೋ, ಪರವಾಗಿಲ್ಲ. ಕರ್ಗಾಯ್ತಿ ಅಂತ ಹೋಗಿ ನೀರು ಕುಡಿ. ನೀನು ಹೇಳ್ದಂಗೆ ಕೇಳ್ತಾನೆ. ನಾನು ಒಳ್ಳೆ ಹುಡುಗ ಕಣೆ. ನಾವಿವಾಗ ನಂಜನಗೂಡಲ್ಲಿ ಇರೋ ಪರಶುರಾಮ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ನಂಜನಗೂಡು ದೇವಸ್ಥಾನಕ್ಕೆ, ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಯಾರು ಹೋಗ್ತಾರೆ, ಅಲ್ಲಿಂದ ಬಂದು ಇಲ್ಲಿ ಪರಶುರಾಮ ದೇವಸ್ಥಾನಕ್ಕೆ ಬಂದರೆ ತುಂಬಾ ಒಳ್ಳೆಯದಂತೆ. ನಮ್ಮದು ಯಾವುದೇ ಕಷ್ಟ ಕಾಯಿಲೆ ಏನೇ ಇದ್ರೂ ಕಳಿಯೋದು ಇಲ್ಲಿ ಬಂದಮೇಲೆ ಅಂತ ಒಂದು ಹೇಳ್ತಾರೆ. ಹಾಗಾಗಿ ನಾನು ಕೂಡ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಏನು ಅಂದರೆ, ಉಪ್ಪು ಮತ್ತು ಬೆಲ್ಲ ಎರಡನ್ನೂ ತಗೊಂಡು ಬಂದು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿ, ತೀರ್ಥ ಹಾಕಿಸಿ, ಅದನ್ನು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಅರಿಯೋ ನೀರಲ್ಲಿ ಬಿಡೋ ಅಂಥದ್ದು. ಬನ್ನಿ, ಇವಾಗ ನಾವು ಇಲ್ಲೆಲ್ಲ ತಗೊಂಡೆ ಬೆಲ್ಲ ಮತ್ತು ಉಪ್ಪು ಮತ್ತು ಪೂಜೆ ಸಾಮಾನೆಲ್ಲ ತಗೊಂಡ್ವಿ. ಇಲ್ಲಿ ಬುಜ್ಜಿ ಬೇಬಿ ಅಂತೂ ನಾನೇ ಇಟ್ಕೋಬೇಕು ಅಂತ ತಗೊಂಡ್ತವಿಂದನೂ ಕೂಡ ನಮ್ಮ ಕೈಲಂತೂ ಕೊಟ್ಟಿಲ್ಲ. ಅವ್ರ ತಾತನ ಕೈಲೂ ಕೊಡ್ತಾಯಿಲ್ಲ, ಅವನೇ ಇಟ್ಕೊಂಡು ಬರ್ತಾಯಿದ್ದಾನೆ ಹಿಂದೆ. ನನಗೆ ಎಲ್ಲಿ ಬಿಡಿಸ್ಬಿಡ್ತಾನೆ ಅನ್ನೋ ಭಯ. ಆದರೂ ಇವನು ಎಷ್ಟು ಕೇರ್ಫುಲ್ಲಾಗಿ ಪೂಜೆನ ಅವನೇ ಮಾಡಿಸಿ, ಮತ್ತು ಅವನೇ ನೀರಿಗೆಲ್ಲ ಯಾವ ಥರ ಬಿಟ್ಟ ಏನು ಅನ್ನೋದು ನೀವು ನೋಡ್ಬೋದು. ನಾವು ಇಲ್ಲಿನ ನನಗೆ ಅಷ್ಟೇ ಗೊತ್ತಿರಲಿಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿರೋ ಜನಗಳನ್ನ ಕೇಳಿ ತಿಳ್ಕೊಂಡೆ ಈ ದೇವಸ್ಥಾನದ ವಿಶೇಷತೆ ಏನು ಅಂಥೇಳಿ. ಇಲ್ಲೆಲ್ಲ ಏನೋ ಅಲ್ಲಿ ದೇವ್ರಿಗೆ ಅರ್ಕೆ ಮಾಡಿಕೊಂಡು ಕೋಳಿ, ಕುರಿ, ಮರಿ ಅಂದ್ಕೊಂಡು ಎಲ್ಲ ಕುಯ್ತಾಯಿದ್ರು. ಅದನ್ನು ಕೂಡ ನಾನು ಅಲ್ಲಿ ಗುಡಪ್ಪರ ಹತ್ರ ಹೋಗ್ಬಿಟ್ಟು ಕೇಳಿದೆ, ಇಲ್ಲಿ ವಿಶೇಷತೆ ಏನು ಅರ್ಕೆ ಮಾಡ್ಕೊಬೋದು, ನಮಗೆ ಹೆಲ್ತ್ ಸರಿಯಿಲ್ಲ ಅಂದರೆ, ಅದು ಯಾವುದೇ ವ್ಯವಹಾರಗಳು ಆಗ್ಬೋದು, ಏನೋ ಒಂದು ಮಾಟ ಮಂತ್ರ ಅಂತ ಮಾಡಿಸಿರ್ತಲ್ಲ ಅದಕ್ಕಾಗ್ಬೋದು, ಎಲ್ಲಕ್ಕೂ ಕೂಡ ಇಲ್ಲಿ ಒಳ್ಳೆಯದಾಗುತ್ತೆ. ಉಪ್ಪು ಮತ್ತು ಬೆಲ್ಲನ ಇಳಿ ತೆಗೆದು ಬಿಡೋ ಅಂಥದ್ದು ಅಂದರು. ಮತ್ತು ದೇವ್ರಿಗೆ ನಾವು ಅಲಂಕಾರಕ್ಕಾಗ್ಬೋದು, ವಸ್ತ್ರ ಆಗ್ಬೋದು, ದೇವ್ರಿಗೆ ನಾನು ಇಂಥದ್ದೊಂದು ವಸ್ತುನ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳೋದಾಗ್ಬೋದು, ಈ ಥರ ಮಾಡ್ಬೋದು. ನೀವು ಕುರಿ ಕೋಳಿನ ಕೊಡಬೇಕು ಅನ್ನೋದೇನಿಲ್ಲ, ಆದರೆ ಒಳ್ಳೇದಾಗ್ಬೋದು. ಮುಂದೆ ಒಂದು ಕೆಟ್ಟದ್ದ ಆಗೋದು ಬೇಡ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬುಜ್ಜಿ ಬೇಬಿ ದೇವಸ್ಥಾನದ ಸುತ್ತ ಆಯಿತು ಮಗ, ಆಯಿತು. ನಂಗೆ ತುಂಬ ಬುದ್ಧಿವಂತ. ಅಲ್ಲಿ ಸುಡ್ಲಿ, ನಡಿ, ಏನಾಗಲ್ಲ. ಸುಡಬೇಕಾ? ಆಯಿತು. ಒಳ್ಳೇದದ್ದಾ? ಹಂಗೇನೆ ಇಟ್ಕೊತೀನಿ. ಯಾಕೆ?
ಅಲ್ಲಿಗೆ ಹೋಗೋದಾ? ನೀನು ತುಂಬ ಬುದ್ಧಿವಂತ ಬುಜ್ಜಿಮ್ಮ. ಬೆಲ್ಲ ಉಪ್ಪು ಎಲ್ಲನೂ ತೊಗೊಂಡು ಬಂದು ನಾವು ಇಲ್ಲಿ ಹರಿಯೋ ನೀರಿದೆ, ಸುತ್ತ ಹರಿತಾ ಇರುತ್ತೆ. ತುಂಬ ಜನ ಹಿಂಗೆ ದೇವ್ರನ್ನ ಬೇಡ್ಕೊಂಡು ಹಿಂದೆ ಬಿಡ್ತಿದ್ರು. ಆ ಥರ ಬಿಡಬಾರ್ದಂತೆ, ನಾವು ದೇವ್ರ ಹತ್ರ ಏನಿದೆ ಅದನ್ನ ಬೇಡ್ಕೊಂಡು ಹರಿಯೋ ನೀರಿಗೆ ಬಿಡಬೇಕಂತ ಕೆಳಗಡೆ ಬಗ್ಗೆ ನಾನು ಅದೇ ರೀತಿ ಬಿಟ್ಟೆ. ಬುಜ್ಜಿ ಬೇಬಿ ವೀಡಿಯೋ ಮಾಡಿಕೊಡ್ತಾ ಇರೋದ್ರಿಂದ ನನಗೆ ನೀರೆಲ್ಲ ಅವ್ನು ತೋರಿಸಿಲ್ಲ. ನನ್ನ ಮುಖ ಏನು ಕಾಣ್ತಿತ್ತು ಅಲ್ಲಿ ಹಿಂಗೆ ಇಟ್ಕೊಬಿಟ್ಟಿದ್ದಾನೆ ಫೋನ್. ಅವನು ತೋರಿಸ್ತಿದ್ದಾನಾಗಿದೆ. ನಾನು ಕೂಡ ವೀಡಿಯೋ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ನಮ್ಮಲ್ಲಿ ಏನು ಪರಿಹಾರ ಆಗಬೇಕು, ಏನು ಕಷ್ಟ ಇದೆ, ಏನು ತೊಂದರೆ ಇದೆ ಅದನ್ನು ಅರ್ಕೆ ಮಾಡಿಕೊಂಡು ನಾನು ಒಂದು 4 ಬೆಲ್ಲನ ಬಿಟ್ಟೆ. ಬುಜ್ಜಿ ಬೇಬಿ ಅಮ್ಮ ನಾನು ಬಿಡಬೇಕು ಅಂತಿದ್ದ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನಾನು 4 ಅರ್ಕೆ ನನ್ನ ಮನಸ್ಸಲ್ಲಿರೋದನ್ನ ಬೇಡ್ಕೊಂಡು ಬಿಟ್ಟು, ಆಮೇಲೆ ಬುಜ್ಜಿ ಬೇಬಿಗೂ ಸರಿ ಬಾಪ ನೀನು ಕೂಡ ಬಿಡು, ಯಾಕೆ ನೀನು ನಿರಾಸೆ ಮಾಡಬೇಕು ಅಂತ ಇಲ್ಲೇ ನಿಂತ್ಕೋ, ಕೈ ಮುಗಿ ಮಾಮಿಗೆ ಎಲ್ಲ ಒಳ್ಳೇದಾಗಲಿ ಕಣಪ್ಪ ಅಂದ್ಬಿಟ್ಟು. ಇಲ್ಲೇ ಬಿಡು, ಕೆಳಗಡೆ ಇಳಿಬೇಡ, ಬಿಟ್ಟು ಕೆಳಗಡೆ ಬಿಡು, ಕೈ ತೊಳ್ಕೊ. 2 ಕೈ ತೊಳ್ಕೊ. ಮಮ್ಮ, ಈ ನೀರೊಳಗಡೆ ಮೀನಿರ್ತಾವ? ಈ ನೀರೊಳಗಡೆ ಮೀನಿರ್ತಿದ? ಮೀನು ಇರ್ತಿದ? ಮೀನು ಎಲ್ಲಿಂದ ಬರ್ತಾವ ನೀರು? ಹೇಳಪ್ಪ, ಹೇಳು ಬುಜ್ಜಿ, ರೆಡಿ. ನಮ್ಮ ನಂಜುಂಡೇಶ್ವರ ದೇವಸ್ಥಾನ, ಅಲ್ಲೂ ಕೂಡ ನಾವು ಹೋಗಿ ಧೂಪ ಹಾಕ್ಬಿಟ್ಟು ಬಂದಿದ್ವಿ. ಅದೇ ವಿಡಿಯೋ ನಾನು ಮೊದಲು ಸೇರಿಸ್ಬೇಕಿತ್ತು, ಲಾಸ್ಟಲ್ಲಿ ಸೇರಿಸಿದ್ದೀನಿ ಅಷ್ಟೇ. ಮತ್ತು ಅಲ್ಲಿಂದ ನಮ್ಮ ಒಂದು ಫಾಲೋವರ್ಸ್ ಕೂಡ ಸಿಕ್ಕಿದ್ರು ನೋಡಿ. ಇವ್ರು ನನ್ನ ಮುಖನೇ ನೋಡ್ತಾ ಇದ್ರು, ಅದಕ್ಕೆ ಯಾಕೆ ಅಂತ ಕೇಳಿದೆ. ನಂದು ಫೋಟೋ ತಗೊಂಡ್ರು, ನಮ್ಮಮ್ಮ ರೀಲ್ಸ್ ಮಾಡ್ತವ್ರ ಅಂತ ಕೇಳಿದ್ರು ಅಷ್ಟೇ. ನನಗೆ ಒಂಚೂರು ಮಣ್ಣು ಕೊಟ್ಟರು. ಅಯ್ಯೋ, ಫೋಟೋ ತಗೋತಾರಂತ, ಹೋಗಪ್ಪ. ಇಲ್ಲ, ವಿಡಿಯೋ ಮಾಡ್ಕೊಂಡು ತೋರಿಸ್ತೀರಲ್ಲ. ಹತ್ರಕ್ಕೆ ಹೋಗು. ನಿಂಗೆ ಬಲೂನ್ ತಗೋ ಬುಜ್ಜಿ. ಬಲೂನ್ ಎಷ್ಟಣ್ಣ? ಎಷ್ಟು? 20? ಕೊಟ್ಬಿಟ್ಟು ತಗೊಳ್ಳಿ. ಅಲ್ಲ, ಬಲೂನ್ ತಗೋ, ನಮ್ಮ ಪಾಪಗೆ ಬೇಕು ಅಂದ್ಬಿಟ್ಟು ತಗೋತಾನಲ್ಲ. ಈಗಲೇ ತಗೋಬಾರ್ದು ಬುಜ್ಜಿ ಹಂಗೆ ಅದನ್ನ. ಬೇರೆ ಕಲರ್ ತಗೋ, ಅದೇ ಬೇಕಾ? ರೆಡ್ ಕಲರ್ ಅಂತ ಕೊಡಿ. ರೆಡ್ ಕಲರ್ ಕೊಡಿ. ಆಲ್ಟೋ. ನಾವು ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತು ಗೃಹ ಪ್ರವೇಶ ಇತ್ತಲ್ವ, ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದು ನಾನು ಡೀಟೇಲ್ಸಾಗಿ ಯಾವುದೇ ವೀಡಿಯೋನ ಮಾಡಲಿಲ್ಲ, ಸಿಂಪಲಾಗೇ ಮಾಡಿದೆ. ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ರು. ಅಲ್ಲಿ ಒಟ್ಟು ಒಂದು 6 ಮನೆನೋ ಕಟ್ಟಿದ್ದಾರೆ. ಅಂದರೆ ಅವರು ಬಾಡಿಗೆಗೆ ಬಿಡೋಕ್ಕೆ, ಅವರು ಇರಲಿಕ್ಕೆ ಬೇರೆ ಮನೆ ಇದೆ, ಬಾಡಿಗೆಗೆ ಬಿಡೋಕ್ಕೆ ಅಂತೇಳಿ ಕಟ್ಟಿರೋ ಮನೆಗಳು. ಚಿಕ್ಕದಾಗಿ ಕಟ್ಟಿದ್ರು ಕೂಡ ತುಂಬ ಚೊಕ್ಕವಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಮನೆ ನೋಡಿ. ನಾನು ದೇವ್ರ ಹತ್ರ ಆಶೀರ್ವಾದ ತಗೊಂಡೆ. ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರಲ್ವ, ನಾವು ಆದಷ್ಟು ಬೇಗ ಒಂದು ಮನೆ ಕಟ್ಟಂಗೆ ಆಶೀರ್ವಾದ ಮಾಡು ತಂದೆ ಅಂದ್ಬಿಟ್ಟು ನಾನು ಅದು ಹೂವು ಎಲ್ಲ ಹಾಕ್ಬಿಟ್ಟು ಆಶೀರ್ವಾದ ತೊಗೊಂಡ್ವಿ. ಮತ್ತು ಅಪ್ಪ ಆಗ್ಬೋದು ಎಲ್ಲರೂ ಕೂಡ ಬಂದಿದ್ದರು, ನಮ್ಮ ಸಂಬಂಧಿಕರು, ನಾವು ಎಲ್ಲರೂ ಕೂಡ ಹೋಗಿದ್ವಿ. ಬುಜ್ಜಿ ಬೇಬಿ, ನಮ್ಮ ಮನೆಯವರು ಮತ್ತು ಅಪ್ಪ ಎಲ್ಲರೂ ಕೂಡ ಅಲ್ಲಿ ಕೆಳಗಡೆ ಕೂತಿರು. ನಾನು ಹಾಗೆ ಒಂದು ರೌಂಡು ಮನೆಯೆಲ್ಲ ನೋಡ್ಕೊಂಡು ಬಂದೆ. ನೋಡಿ, ಕೆಳಗಡೆ ಕೂತಿದ್ದಾರೆ ಅಪ್ಪ. ಇನ್ನೇನಿಲ್ಲ, ಇವಾಗ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗೋದೆ. ಜಾಸ್ತಿ ಯಾವುದೇ ಡೀಟೇಲ್ಸಾಗಿ ನಾನು ವೀಡಿಯೋ ಮಾಡಿಲ್ಲ. ಗೃಹ ಪ್ರವೇಶದ್ದು ಇಷ್ಟೇ. ದೇವಸ್ಥಾನಕ್ಕೆಲ್ಲ ಹೋಗಿ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದ್ವಿ. ಗೃಹ ಪ್ರವೇಶಕ್ಕೆ ಹೋದ್ವಲ್ವ, ಅಲ್ಲೇನು ಜಾಸ್ತಿ ನಾನು ವೀಡಿಯೋ ಮಾಡಲಿಲ್ಲ. ಯಾಕೆಂದರೆ ಇತ್ತೀಚೆಗೆ ನಾನು ಯಾರದೇ ಮನೆಗೆ ಹೋದರೂ ಕೂಡ ಗೃಹ ಪ್ರವೇಶಕ್ಕೆ ಆಗ್ಬೋದು, ಯಾರದೇ ಮದುವೆಗೆ ಆಗ್ಬೋದು, ಯಾಕೋ ಇಂಟ್ರೆಸ್ಟ್ ಇಲ್ಲ ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ. ನಂದು ಏನಿದೆ ಓನಾಗಿ ಅದು ಮಾಡ್ಕೊಳ್ಳೋಣ ಅನ್ನೋದೇ ನನ್ನ ಆಸೆ ಅಷ್ಟೇ. ಮತ್ತು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಬಂದ್ವ. ನಾವೆಲ್ಲ ಬರೋಷ್ಟರಲ್ಲಿ ಮನೆಗೆ ಒಂದು 3:30 ಮೇಲೆ ಆಗಿತ್ತು. ಸಿಕ್ಕಾಬಟ್ಟೆ ಬಿಸಿಲಿತ್ತು ಬರಬೇಕಾದ್ರಂತೂ. ಇವಾಗ ನೋಡಿ, ಫುಲ್ಲು ಮೋಡ ಮುಚ್ಕೊಂಡಿದೆ. ನಾವು ಬರ್ಬೇಕಾದ್ರಂತೂ ತುಂಬಾ ಬಿಸಿಲಿತ್ತು. ಯಪ್ಪ ಅಂತ ಅನ್ಸ್ಬಿಡುತ್ತೆ ನನಗಂತೂ. ಹೊರಗಡೆ ತುಂಬ ಜನ ಸುತ್ತಾಡ್ತಾ ಇರ್ತಾರೆ, ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ನಾವು ಮನೇಲಿ ಕೂತ್ಕೊಂಡು ಒಂದೊಂದು ದಿನ ಅಲ್ಲಿ ಇಲ್ಲಿ ಹೋಗಿ ಬಂದ್ರಂತೂ ಫುಲ್ಲು ಸುಸ್ತಾಗ್ಬಿಡ್ತೀವಿ. ಮೋಸ್ಟ್ಲಿ ತಿರುಗಾಡ್ತಾರಲ್ಲ ಅವ್ರಿಗಂತೂ ಏನು ಅನ್ಸೋದಿಲ್ಲ ಅಂದ್ಕೊಳ್ತೀನಿ. ನಾವು ಅಪರೂಪವಾಗಿ ಹೊರಗಡೆ ಸುತ್ತೀವಲ್ಲ,
ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀವಿ ಬರೋ ಅಷ್ಟರಲ್ಲಿ. ಮತ್ತು ಇವಾಗ ನಮ್ಮ ಮನೆಯವರು ಅಲಸಂದಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸುನಿಲ್ ಕೂಡ ಕಾಲ್ ಮಾಡಿದ್ರು ಎತ್ಕೊಂಡು ಓಡ್ತಾ ಇದ್ದಾನೆ. ಬಜ್ಜಿ ಬೇಬಿ ಏನು ಮಾಡ್ತಿದ್ದೀರ ಪಾಪ ಅಂದ್ಕೊಂಡು. ಬನ್ನಿ ಒಳಗಡೆ ಹೋಗೋಣ. ಶೈಲಿಗೋಸ್ಕರ ನಮ್ಮ ಅಕ್ಕನ ಮನೆಯಿಂದ ಹಲಸು ಕೊಟ್ಟಿರೋವಂಥದ್ದು. ಅವ್ರ ಮರದಲ್ಲೇ ಬೆಳೆದಿರೋವಂಥದ್ದಲ್ವ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಮೆಡಿಷನ್ ಅದು ಇದು ಹಾಕಿರಲ್ಲ ಹಣ್ಣುಗಳಿಗೆ. ಇತ್ತೀಚೆಗೆ ಅವಳಿಗೆ ಮಾವಿನ ಹಣ್ಣೇ ಕೊಟ್ಟಿಲ್ಲ ನಾವು. ಒಂದು ಸರಿ ಸುನಿಲ್ ತಂದಿದ್ರು, ಅದರೊಳಗೆ ತಿನ್ನಲಿಲ್ಲ. ಏನಕ್ಕೆ ಅಂದರೆ ಇವಾಗ ಪೌಡ್ರ್ ಹಾಕ್ತಾರೆ ಅದು ಇದು ಅಂತ ಅಂದ್ಬಿಟ್ಟು ತಿನ್ನಲೇಬಾರ್ದು ಅಂತ ಹೇಳಿದ್ಮೇಲೆ ನಾವು ಮಾವಿನ ಹಣ್ಣೆ ತಂದು ಕೊಟ್ಟಿಲ್ಲ. ಹಲಸು ಹಣ್ಣು ಒಂದು ಸರಿ ನಮ್ಮ ಮನೆಯವ್ರು ಬೇರೆ ಕಡೆ ತಂದಿರು. ಇವಾಗ ನಮ್ಮ ಅಕ್ಕನ ಮನೆಯಿಂದ ಹಲಸು ಹಣ್ಣು ತಂದಿರು, ಅದನ್ನೇ ಕಟ್ ಮಾಡ್ತಿದ್ದಾರೆ ನೋಡಿ. ಕಾಣಿಸ್ತಿದೆ ಇಲ್ಲಿ ವಿಂಡೋಸಿಂದ. ಏನು ಖುಷಿ ಅಂತಿದ್ದಲ್ಲ? ಓ, ನಿಮ್ಮ ತಾತಿಗೆ ಹೋಗ್ಬಿಟ್ಟು ಮರದ ಮೇಲೆ ಹತ್ತಿ ಹಲಸು ಹಣ್ಣು ಕಿತ್ಕೊಂಡು ಬಂತಾ? ಮರದ ಮೇಲೆ ಜಿಗ್ಗು ಜಿಗ್ಗು ಅಂತ ಆರಿ ನಿಮ್ಮ ತಾತ ಹಲಸು ಹಣ್ಣು ಕಿತ್ಕೊಬತ್ತಾ? ಬೀಳುತ್ತೆ. ನಮ್ಮ ಮನೆ ಇವತ್ತು ಹಲಸು ಹಣ್ಣು ಕೊಯ್ತಾ ಇದ್ದೀವಿ. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ ಮಮ್ಮಿ? ಹೌದಾ, ಅಷ್ಟೊಂದು ಚೆನ್ನಾಗಿದೆಯಾ? ವಾವ್. ಯಾಕೋ ನೀನು ನಿಮ್ಮ ತಾತಗೆ ಲೈಟ್ ಹಾಕ್ತಿದ್ದೆ, ಮುಖಕ್ಕೆ ಆಫ್ ಮಾಡು. ಅಯ್ಯೋ, ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಲೈಟ್ ಹಾಕ್ಬಿಡೋದಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ವಾಕೆಟ್ ನನ್ನ ಮಗನ ನೆಟ್ಟೆ ಬುದ್ಧಿ ಕಲಿಯೋ. ಏನೋ ನೀನು ಮಾಡ್ತಾ ಇರೋದು, ಹಂಗೆ ತಿಂತಾರೆ. ಸರಿ ಸರಿ ತಿನ್ನು. ಲೂಸ್ ಮೋಷನ್ ಆಗೋಗುತ್ತೆ ಗೊತ್ತು ತಾನೆ? ಲೂಸ್ ಮೋಷನ್ ಅಲ್ಲ, ಲಾಸ್ಟ್ ಟೈಮ್ ಟೈಟ್ ಮೋಷನ್ ಆಗ್ಬಿಟ್ಟಿತ್ತಲ್ಲ ಬುದ್ಧಿ ನಿನಗೆ. ಮಣ್ಣು ಮಣ್ಣಾಗ ದಂಡಿಲ ಕೈದಿ. ನೋಡಿ ಮಂಗ ತಿನ್ನಂಗೆ ತಿಂತಾ ಇದ್ದಾನೆ ಅವನು. ಅಯ್ಯಯ್ಯೋ, ಮಾವಿನ ಹಣ್ಣು ಹಲಸು ಹಣ್ಣು ಅಂದ್ರೆ ಅದು ಏನು ಆಸನೆ ಅವನಿಗೆ. ಹೊಟ್ಟೆ ನೋವು ಬರ್ಸ್ಕೊಬೇಡ ಮಗನ, ಯಾರು ತಿನ್ಕೊಳ್ಳೋರಿಲ್ಲ ಇಲ್ಲಿ. ಇಷ್ಟೊಂದಿದೆ, ಯಾರು ತಿನ್ನಲ್ಲ. ಯಾಕೆ ಹಲಸು ಹಣ್ಣು ಮುಳ್ಳು? ನಿನಗೆ ಹಲಸು ಹಣ್ಣು ಅಲ್ವಾ ಮುಳ್ಳು ತಿನ್ನಕ್ಕೆ? ಹಾಂ, ಗೊಮ್ಮು.